ವೀಕ್ಷಕರೇ, ತುಮಕೂರಿನ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಕಳೆದ 3 ವರ್ಷಗಳಿಂದ 80 ಪೋಕ್ಸೋ ಕೇಸ್ಗಳಿಗೆ ಶಿಕ್ಷೆ ಪ್ರಕಟವಾಗಿದ್ದು, ಇದೇ ತಿಂಗಳ 2025 ಏಪ್ರಿಲ್ ತಿಂಗಳಲ್ಲಿ 26 ಶಿಕ್ಷೆಗಳು ಪ್ರಕಟವಾಗಿವೆ. ಈ ಕರ್ನಾಟಕವೇ ಒಂದು ಕಡೆ ಗಮನ ಇಟ್ಟು ನೋಡುವಂತಾಗಿದೆ ತುಮಕೂರಲ್ಲಿ. ಯಾಕಂದ್ರೆ ಬಂದಂತಹ ಕೇಸ್ಗಳು ಯಾವುದು ಕೂಡ ಇಲ್ಲಿ ಡಿಲೇ ಆಗ್ತಾ ಇಲ್ಲ. ವಿಶೇಷವಾಗಿ ಯಾವಾಗ ಬರ್ತಾ ಇದೆಯೋ ಕೇಸ್ಗಳು 1 ವರ್ಷ 1.5 ವರ್ಷಗಳಲ್ಲೇ ಬಗೆಹರಿದು ಹೋಗ್ತಾ ಇದೆ. ನೊಂದಂತ ಕುಟುಂಬದವರಿಗೆ ಅವ್ರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ತಾ ಇದೆ, ನೊಂದಂತ ಬಾಲಕಿಯರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಇವಾಗ ನಮ್ಮ ಜೊತೆ ತುಮಕೂರು ಪೋಕ್ಸೋ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾದಂಥ ಆಶಾ ಮೇಡಮ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್, ಈಗ ತುಮಕೂರಲ್ಲಿ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದಾರೆ, ತುಮಕೂರಲ್ಲಿ ಕೇಸ್ಗಳು ಬೇಗ ಬೇಗ ಬಗೆಹರಿತಾ ಇದೆ, ಇದು ಹೇಗೆ? ಸರ್, ಇದು ಒಬ್ಬರಿಂದ ಮಾಡೋಂಥದ್ದಲ್ಲ. ಸೊ ಎಲ್ಲರ ಸಹಕಾರ ಬೇಕು. ನಮ್ಮ ಪೊಲೀಸ್ ಇಲಾಖೆ ಸಹಕಾರ ಇದೆ, ಹಾಗೆ ನಮ್ಮ ನ್ಯಾಯಾಂಗದ ಸಹಕಾರ ಇದೆ, ನಮ್ಮ ನ್ಯಾಯಾಧೀಶರು, ನಾವು ಹಾಗೂ ಇಲ್ಲಿ ಬರುವಂತಹ ಕೋರ್ಟ್ ಸಿಬ್ಬಂದಿ, ಕೋರ್ಟ್ ಪಿ ಸಿಗಳು ಪ್ರತಿಯೊಬ್ಬರು ಕಾರ್ಯಪ್ರವೃತ್ತರಾಗಿ ಎಲ್ಲರೂ ಕೂಡ ಅವರವರ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡೋದ್ರಿಂದ ಈ ರೀತಿಯಾದಂತಹ ಒಂದು ನಾವು ಶಿಕ್ಷೆಯ ಪ್ರಮಾಣವನ್ನು ನೋಡಬಹುದು. ಹಾಗೆ ಶಿಕ್ಷೆ ಕೊಡುವುದೇ ನಮ್ಮ ಉದ್ದೇಶ ಅಲ್ಲ ಸರ್. ಏನಾಗಿದೆ ಅಂದರೆ ನಮ್ಮಲ್ಲಿ ಕೊಡುವಂತಹ ನಾವು ಕೊಟ್ಟಿರೋಂತಹ ಶಿಕ್ಷೆ, ನಮ್ಮ ನ್ಯಾಯಾಲಯದಲ್ಲಿ ಕೊಟ್ಟಿರೋಂತಹ ಶಿಕ್ಷೆ ಎಲ್ಲ ಸಣ್ಣ ಮಕ್ಕಳು, ಅಣ್ಣ ತಂಗಿ ಕೇಸಸ್ಸು, ಹಾಗೆಯೇ ಮಲತಂದೆ ಮಾಡಿರುವಂತಹದ್ದು, ಸ್ವಂತ ತಂಗಿಯನ್ನೇ ಅಬ್ಯೂಸ್ ಮಾಡಿದಂತಹ ಅಣ್ಣನ ಕೇಸ್ಗಳು, ಹಾಗೆಯೇ 5 ವರ್ಷದ ಮಗು, ಆಮೇಲೆ ವಿಶೇಷ ಚೈತನ್ಯ ಉಳ್ಳವಂತಹ ಮಗು, ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಮಾತ್ರ ನಮ್ಮ ನ್ಯಾಯಾಲಯ ತನ್ನ ಆರೋಪಿಗಳಿಗೆ ತನ್ನ ತೀರ್ಪನ್ನು ನೀಡಿರ್ತಾರೆ ಸರ್. ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ, ಈಗ ಕೋರ್ಟಿಗೆ ಹೋದ್ರೆ ಕೇಸು ಅಂತಂದ್ರೆ ತುಂಬಾ ಸಮಯ ಬೇಕು, ಅಲ್ಲಿ ಏನಾದ್ರೂ ನಾವು ಕೋರ್ಟಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಸಖತ್ ಡಿಲೇ ಆಗುತ್ತೆ, ಒಂದು 5 ವರ್ಷ 10 ವರ್ಷ ಬೇಕು ಅಂತ ಅಂದ್ಕೊಳ್ತಾರೆ. ಆದ್ರೆ ತುಮಕೂರಿನಲ್ಲಿ ಬಂದಂತ ಎಲ್ಲ ಪೋಕ್ಸೋ ಕೇಸ್ಗಳಿಗೆ ಇಷ್ಟು ಬೇಗ ಶಿಕ್ಷೆ ಪ್ರಕಟ ಆಗ್ತಾ ಇರೋದು ಯಾವ ರೀತಿ ಮೇಡಮ್? ಸರ್, ಹೇಳಿದ್ನಲ್ಲ, ಇದರಲ್ಲಿ ಪ್ರತಿಯೊಬ್ಬರ ಪ್ರತಿಫಲವೂ ಇದೆ. ಒಂದು ತನಿಖಾಧಿಕಾರಿಗಳಿಂದ ಹಿಡಿದು ನಮ್ಮ ಕೋರ್ಟಿಗೆ ಬರುವಂತಹ ಪ್ರತಿಯೊಬ್ಬ ಪೊಲೀಸ್ ಪಿ ಸಿಗಳು ಏನಿದ್ದಾರೆ, ಕೋರ್ಟ್ ಪಿ ಸಿ ಅಂತ ನಾವೇನು ಹೇಳ್ತೀವಿ, ಅವರ ಒಂದು ಕಾರ್ಯ ತುಂಬ ಮಹತ್ವವಾಗಿದೆ. ಏಕೆಂದರೆ ಅವರು ನಾವೇನು ದಾಖಲೆಗಳನ್ನು ಹೇಳ್ತೀವಿ ಆ ದಾಖಲೆಗಳನ್ನು ತರ್ತಾರೆ, ಕೋರ್ಟಿಗೆ ಆ ದಾಖಲೆಗಳನ್ನು ಕೊಡ್ತೀವಿ ನಾವು. ಹಾಗೆ ಕೋರ್ಟ್ನಲ್ಲಿರುವಂತಹ ಬೆಂಚ್ ಇರ್ಬೋದು, ಟೈಪಿಸ್ಟ್ ಇರ್ಬೋದು, ಜಡ್ಜ್ಮೆಂಟ್ ರೈಟರ್ ಇರ್ಬೋದು, ಪ್ರತಿಯೊಬ್ಬರ ಹೊಂದಾಣಿಕೆ ಒಬ್ಬರಿಗೊಬ್ಬರು ಇತ್ತು ಅಂದರೆ ಈ ರೀತಿಯ ಪ್ರಕರಣಗಳನ್ನು ನಾವು, ಈ ರೀತಿಯಾದಂತಹ ಒಂದು ಶಿಕ್ಷೆಯ ಹೆಚ್ಚುವರಿಕೆಯನ್ನು ನಾವು ನೋಡಬಹುದಾಗಿದೆ ಸರ್. ಮೇಡಮ್, ಈಗ ತುಮಕೂರಿನಲ್ಲಿ ಕಳೆದ 3 ವರ್ಷಗಳಿಂದ 80 ಕೇಸ್ಗಳಿಗೆ ಶಿಕ್ಷೆ ಆಗಿದೆ ಅಂತ ಹೇಳಿದ್ರು ಮೇಡಮ್. ಈಗ 2025 ಏಪ್ರಿಲಲ್ಲೇ ಒಂದು 26 ಶಿಕ್ಷೆ ಆಗಿದೆ ಅಂತ ಹೇಳಿದ್ರು ಮೇಡಮ್. ಈಗ ವಿಶೇಷವಾಗಿ ಜೀವಾವಧಿ ಶಿಕ್ಷೆಗಳು, ಈ ರೀತಿ ಶಿಕ್ಷೆಗಳು ಎಷ್ಟಾಗಿದೆ ಸರ್? ಸುಮಾರು ಜೀವಾವಧಿ ಶಿಕ್ಷೆಗಳು ಒಂದು 16 ಆಗಿದೆ ನಮ್ಮಲ್ಲಿ. ಹಾಗೆ 40 ವರ್ಷ ಶಿಕ್ಷೆ ಒಂದು 4ರಲ್ಲಾಗಿದೆ. 30 ವರ್ಷ ಶಿಕ್ಷೆ ಸುಮಾರು ಒಂದು 15 ಕೇಸಲ್ಲಾಗಿದೆ. ಹಾಗೆ 20 ವರ್ಷ ಒಂದು 5. ಹಾಗೆ ದಂಡದ ರೂಪದಲ್ಲಿ ಕೂಡ ನಮ್ಮಲ್ಲಿ ಶಿಕ್ಷೆಗಳಾಗಿದೆ. 10 ವರ್ಷ ಶಿಕ್ಷೆ ಸುಮಾರು ಒಂದು 5 ಕೇಸ್ಗಳಲ್ಲಾಗಿದೆ ಸರ್. ಈ ರೀತಿಯಾಗಿ ಪ್ರತಿಯೊಂದು ದಂಡದ ರೂಪದಲ್ಲಿ ಕೂಡ ನಾವು ಅನೇಕ ಆರೋಪಿಗಳಿಗೆ ಬುದ್ಧಿವಾದವನ್ನು ಹೇಳಿ ದಂಡವನ್ನು ಕಟ್ಟಿ ಕಳಿಸುವಂತಹ ಘಟನೆಗಳು ನಮ್ಮಲ್ಲಿದೆ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಈಗ ನಾವೇನು ಕೋರ್ಟು ಕೇಸು ಅಂತ ಹೋದ್ರೆ ತುಂಬಾ ಇದಾಗುತ್ತೆ, ತುಂಬಾ ಡಿಲೇ ಆಗುತ್ತೆ ಅನ್ನೋ ಅವಶ್ಯಕತೆನೇ ಇಲ್ಲ. ತುಮಕೂರಿನ ನ್ಯಾಯಾಲಯದಲ್ಲಿ ಕರ್ನಾಟಕವೇ ಮಾತಾಡ್ತಾ ಇದೆ. ಎಷ್ಟೆಷ್ಟು ಬೇಗ ಇಲ್ಲಿ ಶಿಕ್ಷೆಗಳು ಪ್ರಕಟ ಆಗ್ತಾ ಇದೆ ಅಂತಂದ್ರೆ ನೊಂದಂತವರಿಗೆ ಇಲ್ಲಿ ಸ್ವಾಂತವಾನ ಹೇಳುವಂತ ಕೆಲಸ ಆಗ್ತಾ ಇದೆ, ನೊಂದಂತ ಬಾಲಕಿಯರಿಗಿರ್ಬೋದು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ತಾ ಇದೆ. ತುಮಕೂರಿನ ಪೋಕ್ಸೋ ನ್ಯಾಯಾಲಯದಲ್ಲಿ ಹಾಗೂ ಇಲ್ಲಿನ ಸರ್ಕಾರಿ ವಿಶೇಷ ಅಭಿಯೋಜಕರು, ಇಲ್ಲಿನ ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ನೊಂದಂತವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಇವರ ಕೆಲಸ ಮುಂದುವರಿಯಲಿ ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಆಶಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ರಾಕೇಶ್ ಚೋತಾಯ, ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.